ಬಿಜೆಪಿ ನಾಯಕನ ಪುತ್ರನ ಲವ್ ಸೆಕ್ಸ್ ದೋಖಾ ಕೇಸ್ನಲ್ಲಿ ಸಿಲುಕಿರುವ ಸಂತ್ರಸ್ತೆಗೆ 6 ತಿಂಗಳಾದರೂ ನ್ಯಾಯ ಸಿಕ್ಕಿಲ್ಲ. ಪುಟ್ಟ ಕಂದನನ್ನ ಹಿಡಿದು ತಾಯಿ ಮಗಳು ನ್ಯಾಯಕ್ಕಾಗಿ ಅಲೆದಾಡುತ್ತಿದ್ದಾರೆ. ಈಗ ರಾಜಿ ಸಂಧಾನವೂ ವಿಫಲವಾಗಿದೆ. ಕೃಷ್ಣ ಜೆ ರಾವ್ ವಂಚನೆ ಕೇಸ್ ದೊರಕದ ನ್ಯಾಯ. ರಾಜಿ ಸಂಧಾನ ಫೇಲ್, ಸಂತ್ರಸ್ತೆಯಿಂದ ಕಾನೂನು ಸಮರ. ಈತ ಕೃಷ್ಣ ಜೆ ರಾವ್ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿನ ಬಿಜೆಪಿ ನಾಯಕ ಜಗನ್ನಿವಾಸ್ ರಾವ್ ಪುತ್ರ. ತನ್ನ ಸಹಪಾಠಿ ಯುವತಿಯನ್ನ ಪ್ರೀತಿಸಿದ್ದ. ಮದುವೆಯಾಗ್ತೇನೆ ಎಂದು ನಂಬಿಸಿ ಆಕೆಯನ್ನ ಗರ್ಭಿಣಿಯನ್ನಾಗಿ ಮಾಡಿದ್ದಾನೆ. ಬಳಿಕ ಆಕೆಗೆ ಈ ಕಳ್ಳ ಕೃಷ್ಣ ಕೈಕೊಟ್ಟಿದ್ದ. ಈತನ ಕುಟುಂಬದವರು 21 ವರ್ಷವಾಗ್ತಿದ್ದಂತೆ ಮದುವೆ ಮಾಡಿಸೋ ಭರವಸೆ ನೀಡಿದ್ರು. ಆದ್ರೆ ಮಗು ಜನಿಸಿದ್ರೂ ಕೃಷ್ಣನ ಸುಳಿವಿರಲಿಲ್ಲ. ಬಳಿಕ ಕೇಸ್ ದಾಖಲಾಗಿ ಜೈಲು ಸೇರಿದ್ದು, ಡಿಎನ್ಎ ಪರೀಕ್ಷೆಯಲ್ಲೂ ಮಗು ಕೃಷ್ಣನದ್ದೇಗೆಂದು ದೃಢಪಟ್ಟಿತ್ತು. ಈಗ ರಾಜಿ ಸಂಧಾನಕ್ಕೆ ಯತ್ನ ನಡೆದಿದ್ರು ಕೃಷ್ಣನ ಕುಟುಂಬ ಮದುವೆಗೆ ಒಪ್ತಿಲ್ಲ. 3 ತಿಂಗಳಿನಿಂದ ಸಂಧಾನಕ್ಕೆ ಸಣ್ಣ ಕೂಸಿನೊಂದಿಗೆ ತಾಯಿ ಮಗಳು ಕಾದಿದ್ರು. ಹಣದ ಆಮಿಷವೊಡ್ಡುತ್ತಿರೋ ಕೃಷ್ಣನ ಪೋಷಕರು ಮದುವೆಗೆ ಮಾತ್ರ ಒಪ್ತಿಲ್ಲ. ಇವರಿಗೀಗ ಕಾನೂನು ಹೋರಾಟವೊಂದೇ ಉಳಿದಿರೋ ದಾರಿ. ಮಗುಗೆ ಒಂದು ತಂದೆ ಸಿಕ್ಕಿದ್ರೆ ಸಾಕು, ನಂಗೆ ಒಂದು ಗಂಡ ಸಿಕ್ಕಿ ಸಾಕು, ಅಷ್ಟೇ. ಇಷ್ಟು ಟೈಮ್ ಅಷ್ಟೇ ಹೇಳಿದ್ದು, ಒಂದು ಮದುವೆ ಆದರೆ ಸಾಕಂತ. ಈಗ ಮದುವೆಗೆ ಒಪ್ಪಿದ್ರು ನಾವು ಒಪ್ಪಲಿಕ್ಕೆ ರೆಡಿ ಇದ್ದೇವೆ ಅಂತ. ಇನ್ನೂ ನನಗೆ ಮುಂದೆ ಕಲಿಬೇಕು, ಇನ್ನು ಜಾಬಿಗೆ ಹೋಗಬೇಕು. ಸೊ ಮಗು ಇದ್ದ ಕಾರಣಕ್ಕೆ ನನಗೆ ಕಷ್ಟ ಆಗ್ತುಂಟು. ಇಲ್ಲಿ ಒಂದು ಹೊರಗೆ ಹೋಗುವಾಗಿಲ್ಲ. ಮತ್ತು ಈ ಕೇಸಿಂದಾಗಿ ಸಹ ತುಂಬ ಪ್ರಾಬ್ಲಮ್ ಆಗ್ತಿದೆ, ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿಲ್ಲ ಅಂತ. ಅದೊಂದು ಈ ಕೇಸ್ ಎಂಡ್ ಆಗ್ತಿದ್ರೆ ನನ್ನ ಫ್ಯೂಚರನ್ನು ನಾನು ನೋಡ್ಕೊಳ್ಬೋದಿತ್ತು ಅಂತೇಳಿ ಅಷ್ಟೇ. ಸಂತ್ರಸ್ತೆಗೆ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಬೆಂಬಲವಾಗಿ ನಿಂತಿದ್ದಾರೆ. ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್, ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲರಂತವರ ಸಮ್ಮುಖದಲ್ಲಿ ಎರಡೂ ಕುಟುಂಬದ ಮಧ್ಯೆ ನಡೆದ ರಾಜಿ ಸಂಧಾನ ಫಲ ಕೊಟ್ಟಿಲ್ಲ. ಹಿಂದುತ್ವದ ಶಕ್ತಿ ಪುತ್ತೂರಿನಲ್ಲಿ ಬಡ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಂಜುಂಡಿ ಕಿಡಿಕಾರಿದ್ದಾರೆ. ಪುತ್ತೂರಿನಲ್ಲಿ ಒಂದು ಹಿಂದುತ್ವವನ್ನು ಪ್ರತಿಪಾದಿಸುವಂಥ ವಿಶ್ವಕರ್ಮ ಸಮಾಜದ ಬಡ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಸೋಕ್ಕಾಗಲಿಲ್ಲ ಅಂದರೆ ನನಗೆ ಆಶ್ಚರ್ಯದ ಜೊತೆ ಬೇಸರ ಕೂಡ ಆಗ್ತಾ ಇದೆ. ಅದೇ ಬೇರೆ ಧರ್ಮದವ್ರು ಏನಾದರೂ ಆಗಿದ್ದರೆ ಇಷ್ಟೊತ್ತಿಗೆ ಹತ್ತಿ ಉರಿದೋಗ್ತಾ ಇತ್ತು ಮಂಗಳೂರು. ಆದರೆ 6 ತಿಂಗಳಾಯಿತು, ಮಗುಗೆ ಇನ್ನೂ ನಾಮಕರಣ ಮಾಡಿಗಿಲ್ಲ. ಈ ಸಂಧಾನದಲ್ಲಿ ಎಲ್ಲರೂ ಸೇರಿಕೊಂಡು ಇದನ್ನು ಒಳ್ಳೆ ರೀತಿಯಲ್ಲಿ ಮುಗಿಸುವಂಥ ಪ್ರಯತ್ನದಲ್ಲಿ ಸೋತೋದ್ವಲ್ಲ ನಾವು. ಜಗನ್ನಿವಾಸನ್ರನ್ನ ಬಿಜೆಪಿ ಪಕ್ಷದಿಂದಲೇ ಉಚ್ಚಾಟಿಸಿದೆ. ಜೈಲು ಪಾಲಾಗಿದ್ದ ಆರೋಪಿ ಕೃಷ್ಣ ಬೇಲ್ ಮೇಲೆ ಮನೆಗೆ ಮರಳಿದ್ದಾನೆ. 6 ತಿಂಗಳು ಕಳೆದ್ರೂ ಮಗುವಿಗೆ ನಾಮಕರಣ ಮಾಡಲಾಗದೆ ಸಂತ್ರಸ್ತೆ ನೋವು ಅನುಭವಿಸುತ್ತಿದ್ದಾಳೆ. ಅಶೋಕ್, ಟಿವಿ9 ಮಂಗಳೂರು.